ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನಗೇನು ಒರಿಜಿನಲ್ ಇಲ್ಲ ಅನಿಸ್ತಾ ಇದೆ. ಸೊ ಅವನ್ನೆಲ್ಲ ಎದುರು ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಆಗಬೇಕು. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಗಾಯ್ಸ್? 18,500. 18,500. ಆವಾಗಿಂದ ನಾನು ತುಂಬ ಟ್ರೈ ಮಾಡಿ ಆ್ಯಂಡ್ ಫೈನಲಿ ChatGPT ಹೆಲ್ಪ್ ತೊಗೊಂಡು ನಾನೀಗ ಫೈನಲಿ ಮುಗಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ಒನ್ ಆಫ್ ಮೈ ಫೇವ್ರೆಟ್ ಹಬ್ಬ ಬರ್ತಿದೆ, ವರಮಹಾಲಕ್ಷ್ಮಿ. ಸೊ ಎವ್ರಿ ಇಯರ್ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಸೊ ಆ ಡೆಕೋರೇಷನ್ ಮಾಡೋದಾಗಿರ್ಬೋದು ಅಥವಾ ತಾಯಿ ಪೂಜೆ ಮಾಡೋದಾಗಿರಲಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎವ್ರಿ ಇಯರ್ ಡಿಫ್ರೆಂಟಾಗಿ ಮಾಡೋಣ ಅಂತ ಇದ್ವಿ. ಸೊ ಈ ಇಯರ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಕ್ರಾಲ್ ಮಾಡುವಾಗ ತಾಂಜೋರ್ ಪೇಂಟಿಂಗ್ ಅಂತ ಬರ್ತಿತ್ತು. ಆ್ಯಂಡ್ ಚಿಕ್ಕಪೇಟೆಲೆಲ್ಲ ತುಂಬ ಜನ ತಾಂಜೋರ್ ಪೇಂಟಿಂಗ್ ಮಾಡಿಸಿ ಆ್ಯಂಡ್ ಜುವೆಲ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ರು. ಸೊ ಯಾಕೆ ಅಲ್ಲಿ ನಾನು ಕೇಳಿದೆ, ಎನ್ಕ್ವೈರಿ ಮಾಡಿದಾಗ ಕೆಲವೊಬ್ರು 15,000, ಕೆಲವೊಬ್ರು 18,000, 20,000 ಅಂತೆಲ್ಲ ಹೇಳ್ತಾಯಿದ್ರು. ಸೊ ಯಾಕೆ ನಮ್ಮ ಮನೇಲಿ ನಮ್ಮ ಬೆಳ್ಳಿ ಮುಖವಾಡ ಇದೆ, ಲಕ್ಷ್ಮಿ ಬೆಳ್ಳಿ ಮುಖವಾಡ ಇದೆ. ಸೊ ಇದಕ್ಕೆ ನಾವು ಯಾಕೆ ಪೇಂಟ್ ಮಾಡಿ ಡೆಕೋರೇಟ್ ಮಾಡಬಾರ್ದು ಮನೇಲಿ ಅಂತ. ಸೊ ನಾವು ಮಾಡಿದ್ರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೋ ಅಂತ. ಸೊ ಆ್ಯಕ್ಚುಲಿ ನಾವು ಮಮ್ಮಿ ಬೈತಿದ್ರು ಬೇಡ ಅಂತ. ಸೊ ಏನು ಹೇಳ್ತೀಯಮ್ಮ? ಚೆನ್ನಾಗಿ ಬರಲಿಮ್ಮ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಬೇಡ ಅಂತಿದ್ದಾರೆ. ಬೆಳ್ಳಿ ಮುಖವಾಡ ಹೇಗಿದೆ ಹಾಗೆ ಇಡು, ಪರವಾಗಿಲ್ಲ, ಸಿಂಪಲ್ ಆಗಿ ಮಾಡು ಅಂದರು. ಸಿಂಪಲಾಗಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದು. ಏನೋ ಬಣ್ಣ ಬಳಿತಿ ಅನ್ಕೊಂಡಿದ್ದೀವಿ, ನೋಡೋಣ ಹೆಂಗೆ ಬಳಿತೀವಿ. ಸೊ ನಾನು ತಂಜಾವೂರು ಪೇಂಟಿಂಗ್ ಮಾಡೋಣ, ತುಂಬ ಕಡೆ ನಾನು ನೋಡಿದೆ ಆ್ಯಕ್ಚುಲಿ ಹೆಂಗೆ ಪೇಂಟ್ ಮಾಡ್ತಾರೆ ಏನು ಅಂತ. ನನಗೆ ಅಷ್ಟೊಂದು ವೀಡಿಯೋಸ್ ಸಿಕ್ಕಿಲ್ಲ. ಫ್ಯೂ ವೀಡಿಯೋಸ್ ಸಿಕ್ತು, ಅದರಲ್ಲಿ ಪ್ರಾಪರ್ ಕಲರ್ ಯಾವ್ದು ಯೂಸ್ ಮಾಡ್ತಾರೆ ಏನು ಅಂತ ಏನೂ ಹೇಳಿಲ್ಲ. ಸೊ ನಾನು ಕೆಲವೊಂದು ಕಡೆ ಸರ್ಚ್ ಮಾಡಿ ChatGPTಲೆಲ್ಲ ಚೆಕ್ ಮಾಡಿ ಸೊ ಕೆಲವೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಸೊ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಹಬ್ಬಕ್ಕಿನ್ನೂ 5 ದಿವಸ ಇರೋದ್ರಿಂದ ಸೊ ಮೇ ಬಿ ನಿಮಗೂ ಹೆಲ್ಪ್ ಆಗಬಹುದೇನೋ ಗೊತ್ತಿಲ್ಲ. ನಾನು ಹೇಗೆ ಮಾಡ್ತೀನಿ ಫಸ್ಟ್ ನೋಡ್ತೀನಿ. ಸೊ ಇದು ನಮ್ಮ ಲಕ್ಷ್ಮಿ ಮುಖ. ಸೊ ಇದು ಬೆಳ್ಳಿ ಫೇಸು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾನ್ಷಿಯಸ್ ಆಗಿದೆ, ಯಾಕಂದರೆ ಏನನ್ನ ಡ್ಯಾಮೇಜ್ ಆಗುತ್ತಾ ಅಂತ. ಸೊ ಕಂಪ್ಲೀಟ್ ಸೇಫ್ ಆಗಿರುವಂತಹ ಐಟಮ್ಸ್ನ ತರಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕಲರ್ ತರಿಸಿದ್ದೀನಿ ನಾನು, ಪೋಸ್ಟರ್ ಕಲರ್ಸ್ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ 12 ಕಲರ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ 12 ಕಲರ್ಸ್ ಇರುತ್ತೆ. ಸೊ ಇದು ಪೋಸ್ಟರ್ ಕಲರ್ಸು. ಸೊ ಪೋಸ್ಟರ್ ಕಲರ್ಸ್ ಯಾಕೆ ಅಂದರೆ, ನೀವು ಆರಾಮಾಗಿ ವೈಪ್ ಮಾಡಿದ ತಕ್ಷಣ ನೀರಲ್ಲಿ ಸ್ವಲ್ಪ ಅಥವಾ ವೆಟ್ ಟಿಶ್ಯೂನ ತೊಗೊಂಡು ಹಿಂಗೆ ಒರೆಸಿದ ತಕ್ಷಣ ಪೇಂಟ್ ಹೋಗುತ್ತೆ. ಸೊ ಅದರಿಂದ ಆ್ಯಂಡ್ ಬ್ರಷ್ ಕಿಟ್ ತರಿಸಿದ್ದೀನಿ. ಇದರಲ್ಲಿ ಫ್ಲ್ಯಾಟ್ ಬ್ರಷಸ್ ಕೂಡ ಇದೆ, ಫ್ಲ್ಯಾಟ್ ಬ್ರಷಸ್ ಮತ್ತು ರೌಂಡ್ ಬ್ರಷಸ್ ಕೂಡ ಇದೆ. ಸೊ ಎಲ್ಲದಕ್ಕೂ ಡಿಟೇಲಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ರೌಂಡ್ ಬ್ರಷಸ್ಸು. ಸೊ ಅದಕ್ಕೆ ಬ್ರಷ್ ಕಿಟ್ ತರಿಸಿದ್ದೀನಿ. ಆ್ಯಂಡ್ ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಮ್ಮ ಮಮ್ಮಿ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಮಮ್ಮಿ. ಸೊ ಇವಾಗ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಫಸ್ಟಿಗೆ ವೈಟ್ ಕೋಟಿಂಗ್ ಮಾಡ್ಕೊಬೇಕು. ಸೊ ನಾನು ಇದಕ್ಕೆ ಫಸ್ಟು ವೈಟ್ ಕೋಟಿಂಗ್ ಮಾಡಬೇಕು. ಸೊ ಲೆಟ್ ಮೀ ಟೇಕ್ ಎ ಫ್ಲ್ಯಾಟ್ ಬ್ರಷ್. ಸೊ ನಾನು ಬ್ರಷ್ ನಂಬರ್ 6 ತೊಗೊತಾ ಇದ್ದೀನಿ. ಸೊ ಇದು ಕ್ಯಾಮಲ್ ಇದರಿಂದ ತರಿಸಿರೋದು ಬ್ರಷ್ ನಂಬರ್ 6 ತೊಗೊತಾ ಇದ್ದೀನಿ. ಸೊ ಇದು ಫ್ಲ್ಯಾಟ್ ಬ್ರಷು. ಸೊ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಪೇಂಟಿಂಗ್ ಎಲ್ಲ ಮಾಡೋದು. ನನಗೆ ಆ್ಯಕ್ಚುಲಿ ಬರಲ್ಲ ಪೇಂಟಿಂಗು. ಸೊ ನಮ್ಮ ಪಪ್ಪ ಬಂದಿದ್ದಾರೆ ಕೂಡ, ಅವರು ಕೊಡ್ತೀನಿ. ಪಾ ಹೇಗನ್ಸುತ್ತೆ, ಮಾಡ್ಲಾ ಬೇಡವಾ? ನನಗೇನು ಒರಿಜಿನಲ್ ಇಲ್ಲ ಅನಿಸ್ತಾ ಇದೆ. ಅವ್ರು ಆ್ಯಕ್ಚುಲಿ ಒರಿಜಿನಲೇ ಇರಲಿ ಅಂತಿದ್ರು. ಬೆಳ್ಳಿದು ಹೆಂಗಿದೆ, ಬೆಳ್ಳಿ ಒರಿಜಿನಲ್ ಇರಲಿ ಅಂತ. ನನಗೇನಂದರೆ ಇವಾಗ ಅಪ್ಡೇಟ್ ಹೆಂಗೆ ಹೋಗ್ತಾ ಇರುತ್ತೆ ಅದೇ ರೀತಿ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ಬೆಳ್ಳಿ ಫೇಸು ಅಥವಾ ಸಿಲ್ವರ್ ಫೇಸ್ನ ಇಡೋದಕ್ಕಿಂತ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಅಪ್ಪ ಆ್ಯಕ್ಚುಲಿ ಬೇಡ ಅಂತಿದ್ರು. ಇದು ನ್ಯಾಚುರಲ್, ಕರೆಕ್ಟು, ಚೆನ್ನಾಗಿದೆ, ನ್ಯಾಚುರಲಾಗಿ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ನನಗೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನೋಡೋಣ, ಟ್ರೈ ಮಾಡ್ತೀನಿ. ಹೋಪ್ ಫಾರ್ ದ ಬೆಸ್ಟ್. ಸೊ ಅವನ್ನೆಲ್ಲ ಎದುರು ಹಾಕೊಂಡು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಆಗಬೇಕು. ಸೊ ನಮ್ಮಮ್ಮ ನೋಡಿ ಆಲ್ ದ ಬೆಸ್ಟ್ ಹೇಳಿ ಅಂತೆ. ಸೊ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಸೊ ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಮಾಡ್ತೀನಿ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಇದನ್ನು ವೈಟ್ ಕಲರ್ನ ಹಾಕ್ಕೊತೀನಿ ಪ್ಲೇಟ್ ಮೇಲೆ. ನಾನದು ಇದೆಲ್ಲ ತರಿಸಿಲ್ಲ. ಸೊ ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ, ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಯಾಕಂದರೆ ತಿಕ್ನೆಸ್ ತುಂಬ ಇರುತ್ತಲ್ಲ. ಸೊ ನೀರು ಜಾಸ್ತಿ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಆಲ್ರೆಡಿ ವಾಟರ್ ಬೇಸೇ ಇದೆ ಅಲ್ವಾ. ಸೊ ನೋಡಿ ಈ ಥರ ಬ್ಲೆಂಡ್ ಮಾಡಿದ ತಕ್ಷಣ ತುಂಬ ಸಾಫ್ಟ್ ಆಯಿತು. ಸೊ ನೋಡ್ತೀನಿ ಇವಾಗ.
ದೇವ್ರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ. ಸೊ ಇವನ್ನೆಲ್ಲ ಎದುರಾಕೊಂಡು ಮಾಡ್ತಿರೋದಕ್ಕೂ ಚೆನ್ನಾಗಾಗಬೇಕು. ಪೇಂಟಿಂಗ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಹೇಳೋದು ಮಾಡ್ತದೆ ನಾನು ನಿಮಗೆ. ನಾನು ಇದಕ್ಕೆ ಪೇಂಟ್ ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ಯಾಚ್ ಟೆಸ್ಟ್ ಮಾಡಿದೆ ಬ್ಯಾಕ್ ಸೈಡು. ಇಲ್ಲಿ ಬ್ಯಾಕ್ ಸೈಡು ಒಂದು ಸ್ವಲ್ಪ ಹಾಕಿ, ಯಾಕಂದರೆ ಕೆಲವೊಂದು ಬೆಳ್ಳಿ ಫೇಸಸ್ಸು ಮೇಲೆ ನನ್ನ ಡ್ಯಾಮೇಜ್ ಆಗುತ್ತೋ ಏನು ಅಂತ ನನಗೂ ಕನ್ಸರ್ನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿದೆ. ಸೊ ಕ್ಲೀನಾಗಿ ವೈಪ್ ಆಯಿತು, ಏನು ಪ್ರಾಬ್ಲಮ್ ಆಗಿಲ್ಲ, ಡ್ರೈ ಎಲ್ಲ ಆಗಿ. ಸೊ ತುಂಬ ಕೇಕಿ ಬಿಡಬೇಡಿ. ಸೊ ಕ್ಲೀನಾಗಿ ಇದು ಮಾಡಬೇಕು, ಪೇಂಟು ಫ್ಲ್ಯಾಟ್ ಆಗಿರಬೇಕು. ಸೊ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು, ಹಬ್ಬ ಮಾಡೋಣ ಅಂತ ಅಲ್ಲಮ್ಮ. ಸೊ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಬ್ಬ ಮಾಡಬೇಕು ಅಂತ. ಯೂಶ್ವಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ರು, ಬಟ್ ತುಂಬ ಸಿಂಪಲಾಗಿ ಮಾಡ್ತಿದ್ರು. ಒಂದು ಲಕ್ಷ್ಮಿ ವಿಗ್ರಹನ ಇಟ್ಬಿಟ್ಟು ಕೆಳಗಡೆ ಎಲ್ಲ ಅಕ್ಕಿ ಹಾಕಿ ಕಳಸ ಇಟ್ಟು ಪೂಜೆ ಮಾಡ್ತಿದ್ರು ಅಷ್ಟೇ. ಆ್ಯಂಡ್ ನನಗೆ ಒನ್ಸ್ ಅನ್ನಿಸ್ತು, ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ತುಂಬ ಸಿಂಪಲಾಗಿ ಮಾಡಿದ್ರಿ. ನಾನು ನಿಮ್ಗೆ ಇಲ್ಲಿ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಹಳೇ ಫಸ್ಟು ನಮ್ಮ ಪೂಜೆ ಮಾಡಿದ್ದಿದ್ದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಎವ್ರಿ ಇಯರ್ ಯಾವ ಥರ ಇತ್ತು ಅಂತ ಕೂಡ ಹೇಳ್ತೀನಿ. ಸೊ ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ನಾನೇನು ಮಾಡಿದೆ, ಮತ್ತೆ ಸ್ಟಾರ್ಟ್ ಮಾಡಿದೆ ಐಟಮ್ಸ್ ತೊಗೊಳಕ್ಕೆ. ಸೊ ಮುಂದಿನ ವರ್ಷಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಐಟಮ್ಸ್ ತೊಗೊಂಡಿದ್ದು ನಾನು ಟಿಲ್ ನಾವು ಯೂಸ್ ಮಾಡ್ತಿದ್ದೀನಿ. ಈ ಸಲ ನಾನು ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡುವಾಗ ತೋರಿಸ್ತೀನಿ ಅಲ್ವಮ್ಮ. ಒಂದೇ ಸಲ ಇನ್ವೆಸ್ಟ್ ಮಾಡಿದ್ದು ನಾವು ಅರೌಂಡ್ 15,000 ಏನೋ ಆಗಿತ್ತು ಆವಾಗಲೇ ಇನ್ವೆಸ್ಟ್ ಮಾಡಿದ್ದು. ಇವಾಗ ಕೂಡ ನಾವು ಯೂಸ್ ಮಾಡ್ತಿದ್ದೀವಿ, ಅದರಲ್ಲಿ ತುಂಬ ಐಟಮ್ಸ್ ನಾವು ಯೂಸ್ ಮಾಡ್ತಿದ್ದೀವಿ. ಸೊ ವರ್ತಿದೆ. ಒಂದು ಸಲ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಸೊ ಬೆಸ್ಟು. ಹೇಳಿಪ್ಪ, ನಿಮ್ಗೆ ಹೆಂಗೆ ಅನಿಸ್ತಿದೆ? ನೋಡೋಣ ಯಾವ ಥರ ಬರಲಿ, ಬರುತ್ತೆ. ಕ್ಲೀನಾಗಿ ಮಾಡು ಫಸ್ಟ್ ನೋಡೋಣ. ನಾವು ಬೇಡ ಅಂದಿದ್ದೀವಿ, ನೀನು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬಂದರೆ ದೇವ್ರದೆ ಒಳ್ಳೇದು. ಏನಂದರೆ ಒಂದು ಸ್ವಲ್ಪ ಅಪ್ಡೇಟ್ ಇರಲಿ ಅಂತ ಅಷ್ಟೇ. ಇಲ್ಲಿ ನೋಡಿ, ನನ್ನ ಆ್ಯಕ್ಚುಲಿ ವೀಡಿಯೋ ನೋಡಿದ್ದೆ, ನಾನು ಕೆಲವೊಂದು ಫ್ಯೂ ವೀಡಿಯೋಸ್ ನೋಡಿದ್ದೆ, ಅದ್ರಲ್ಲಿ ಸೇಮ್ ಇದೇ ಥರ ಫಿನಿಶ್ ಬಂದಿತ್ತು. ಸೊ ಆ್ಯಕ್ಚುಲಿ ನಾನು ನಮ್ಮಮ್ಮಗೆ ತೋರಿಸ್ತಿದ್ದೆ, ಅಮ್ಮ ನಾನು ಅದು ಚಿಕ್ಕಪೇಟೆದೆಲ್ಲ ತೋರಿಸ್ತಿದ್ದೆಲ್ಲ ನಿನಗೆ. ಹೌದು. ಎಷ್ಟು ಜನ 18,000, 14,000, 17,000 ರೂಪಾಯಿ ಕೊಟ್ಟು ಯಾವುದ್ಯಾವುದೋ ಊರಿಂದ ಎಲ್ಲ ಪಾಪ ಅವ್ರಿಗೆ ಮಾಡೋಕ್ಕೆ ಬರಲ್ವಲ್ಲ, ಸೊ ಮಾಡಿಸ್ಕೊಂಡು ಹೋಗ್ತಿದ್ರು. ಅದು ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ನನಗೆ ಕಾಸ್ಟ್ಲಿ ಅನ್ನಿಸ್ತು. ಯಾಕಂದರೆ ಜುವೆಲ್ಸ್ ಎಲ್ಲ ನಾವು ಮನೇಲೇ ಸ್ಟಿಕ್ ಮಾಡಬಹುದು, ಬಟ್ ಕೆಲವೊಬ್ರಿಗೆ ಪಾಪ ಗೊತ್ತಾಗಲ್ಲ, ಅರ್ಜೆಂಟ್ ಇರುತ್ತೆ, ಬೇರೆಯವ್ರ ಕೆಲಸ ಇದೆಲ್ಲ ಬ್ಯುಸಿ ಇರ್ತಾರೇನೋ. ಸೊ ಅದಕ್ಕೋಸ್ಕರ ಬಟ್ ನಮ್ಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಟೈಮ್ ಕೊಡ್ತೀನಿ. ಇದೇನು ವಾಟರ್ ಪೇಂಟ್, ಆಯಿಲ್ ಪೇಂಟ್? ಇದು ವಾಟರ್ ಪೇಂಟು, ಪೋಸ್ಟರ್ ಕಲರ್ ಅಂದ್ಬಿಟ್ಟು ವಾಟರ್ ಪೇಂಟು. ಸೊ ಈ ವಾಟರ್ ಪೇಂಟು ನಿನಗೆ ಹಿಂಗೆ ವೈಪ್ ಮಾಡಿದ ತಕ್ಷಣ ನೋಡಿ, ನಾನು ಜಸ್ಟ್ ಬೇಕಾದರೆ ತೋರಿಸ್ತೀನಿ. ಇದು ವೆಟ್ ಟಿಶ್ಯೂ, ಇದು ಪೇಂಟ್ ಮಾಡಿದ್ದೀನಿ ನೋಡಿ. ಈ ಸೈಡಲ್ಲಿ ನೋಡಿ ಇಲ್ಲಿ ನೋಡಪ್ಪ, ಜಸ್ಟ್ ಒಂದೇ ವೈಪು ನಿಮಗೆ ಕ್ಲೀನಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಸೊ ಏನು ಕರೆಗಿರೆ ಏನೂ ಆಗಲ್ಲ, ಸೊ ಕ್ಲೀನಾಗಿ ಬರುತ್ತೆ. ಅದು ನಾನು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟೆ ನಾನು ಮಾಡ್ತಿರೋದು. ಸೊ ಅದೆಲ್ಲ ಸ್ವಲ್ಪ ಇಲ್ಲಿ ಚಾರು ಹಿಂದೆ ಮಲಗಿದ್ದಾಳೆ. ಸೊ ಅದೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿ. ಆ್ಯಂಡ್ ಮೋರ್ ಓವರ್ ನಾವು ಮನೇಲೇ ಎಲ್ಲ ಮಾಡಿ ಅದಕ್ಕಂತ ಟೈಮ್ ಕೊಟ್ಟು ಮಾಡಿದಾಗ ಅದೊಂಥರ ಖುಷಿ ಇರುತ್ತೆ. ಸೊ ಹಾಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿರೋದು ಒಂದೇ ರೀಸನ್ ಏನಂದರೆ, ಆ್ಯಕ್ಚುಲಿ ನಾನು ಸೊ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ಯಾಕಂದರೆ ಕಾನ್ಸಂಟ್ರೇಷನ್ ಹೋಗುತ್ತೆ ಇದು ಮಾಡುವಾಗ ಅಂದ್ಕೊಂಡಿದ್ದೆ. ಬಟ್ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇದು ನಾನು ತುಂಬ ಕಡೆ ನೋಡಿದೆ, ಈ ಥರ ಪೇಂಟಿಂಗ್ ಯಾರನ್ನ ಮಾಡಿದಾರ, ವೀಡಿಯೋ ಟ್ಯುಟೋರಿಯಲ್ ಏನನ್ನ ಹಾಕಿದ್ದಾರಾ ಅಂತ ಎಲ್ಲೂ ಹಾಕಿದ್ದಿಲ್ಲ. ಸೊ ಮೇ ಬಿ ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ಬಹುದೇನೋ ಮನೇಲೇ ಮಾಡೋಕ್ಕೆ. ಸೊ ಅಫೋರ್ಡೆಬಲ್ ಪ್ರೈಸು ಇದು. ನಿಮಗೆ ಈ ಪೇಂಟು ಬೇಕಾದರೆ ಇದ್ರ ಲಿಂಕ್ ನಾನು ಹಾಕಿರ್ತೀನಿ. ನಾನು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು. ಈ ಬ್ರಷ್ ಆ್ಯಂಡ್ ಈ ಕಿಟ್ ಸೇರಿ ನಿಮ್ಗೆ ಅರೌಂಡ್ 350 ಎಲ್ಲ ಸಿಕ್ಬಿಡುತ್ತೆ. ಇಷ್ಟೇ ಮಾಡೋದು. ಫುಲ್ ಫೇಸ್ ನಾನು ಮಾಡಲ್ಲ, ಲೈಕ್ ಕಿರೀಟ ಮತ್ತು ಈ ಜ್ಯುವೆಲರಿ ಸೆಟ್ಟೆಲ್ಲ ನಾನು ಮಾಡಲ್ಲ, ಓನ್ಲಿ ಫೇಸ್. ನೋಡಿ ಎಷ್ಟು ಚೆನ್ನಾಗಿ ಫಿನಿಶ್ ಬಂದಿದೆ. ಮಮ್ಮಿ ಫ್ಯಾನ್ ತೊಗೊಂಬರ್ತೀಯಾ? ಫ್ಯಾನ್ ನಂದು ಚಿಕ್ಕ ಫ್ಯಾನ್. ಇದು ಈ ಫ್ಯಾನ್ ಬೇಡ, ಪೇಂಟ್ ಆರುತ್ತೆ, ಇಟ್ಕೊಪ್ಪ. ಇದು ಚಿಕ್ಕದು ನಂದು ಇದಿದೆಲ್ಲ. ಆ್ಯಂಡ್ ಇದರಲ್ಲಿ ಇವಾಗ ಒಂದು ಕಾಂಪ್ಲಿಕೇಟೆಡ್ ಥಿಂಗ್ ಏನಂದರೆ, ಈ ಕಲರ್ಸಲ್ಲಿ ನಮಗೆ ಸ್ಕಿನ್ ಕಲರ್ ಬಂದಿದೆಯಾ? ಇಲ್ಲ, ಇದು ಸ್ವಲ್ಪ ಯೆಲ್ಲೋಯಿಶ್ ಇದೆ. ಸೊ ನಾವೀಗ ಏನು ಮಾಡಬೇಕಂದ್ರೆ, ನಾವೇ ಪ್ರಿಪೇರ್ ಮಾಡಬೇಕು. ಥ್ಯಾಂಕ್ ಯು. ಸೊ ಇದು ಸ್ವಲ್ಪ ಫ್ಯಾನು ಆರಿಸೋಣ. ಸೊ ಗಾಯ್ಸ್, ಆವಾಗಿಂದ ನಾನು ತುಂಬ ಟ್ರೈ ಮಾಡಿ
ಆ್ಯಂಡ್ ಫೈನಲಿ ChatGPT ಹೆಲ್ಪ್ ತೊಗೊಂಡು ನಾನೀಗ ಫೈನಲಿ ಮುಗಿಸಿದ್ದೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನಿಂಗ್ ಥೀಮ್ ಇರೋದು ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನನಗೆ ಯಾವ ಥರ ಬೇಕು ಅಂತ ನಾನು ತೋರಿಸ್ತೀನಿ ರೀ. ಸೊ ಐ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್ ಲೈಕ್ ದಿಸ್. ಈ ಥರ ಕಲರ್ ಬೇಕು ಅಂತ ನಾನು ಮಾಡ್ತಾ ಇರೋದು. ಸೊ ಇವಾಗ ಫೈನಲಿ ಆ ಕಲರ್ ಬಂದಿದೆ. ಸೊ ನೀವು ಕಾಣ್ತಿದ್ದೆ ಅಂದ್ಕೊತೀನಿ. ಸೊ ಫೈನಲಿ ಆ ಕಲರ್ ಬಂದಿದೆ. ಸೊ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ವೈಟ್ ಕಲರು ನೀವು 8 ಡ್ರಾಪ್ಸ್ ಏನಾನ ತೊಗೊತಿದ್ದೀರಾ ಅಂದರೆ 8 ಪಾರ್ಟ್ ಆಫ್ ವೈಟ್ ಇರಬೇಕು. ಆ್ಯಂಡ್ ಅದರಲ್ಲಿ ನಿಮಗೆ ಎಲ್ಲೋ ಬಂದುಬಿಟ್ಟು ಅರ್ಧ ಇರಬೇಕು. ನೀವು 8 ಪಾರ್ಟ್ ತೊಗೊಂಡಿದ್ದೀರ ವೈಟ್ ಅಂದರೆ ಅದರಲ್ಲಿ ಅರ್ಧ ಅಂದರೆ 4ರಷ್ಟು ಎಲ್ಲೋ ಇರಬೇಕು. ವೆರೀ ಪಿಂಚು, ತುಂಬ ಒಂದೇ ಸಿಂಗಲ್ ಪಿಂಚಷ್ಟು ಆರೆಂಜ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬ್ರೌನ್ ಹಾಕಿದಿರೋ ಇಲ್ಲೋ ಅಂತ ಕಾಣಬಾರ್ದು, ಅಷ್ಟು ಚಿಕ್ಕ ಇನ್ನೂ ಟಿನ್ನಿ ಡ್ರಾಪ್ ಇರಬೇಕು. ಸೊ ಅದಷ್ಟು ಮಿಕ್ಸ್ ಮಾಡಿದಾಗ ನಿಮಗೆ ಈ ಸ್ಕಿನ್ ಟೋನ್ ಕಲರ್ ಬರುತ್ತೆ. ಸೊ ಫೈನಲಿ ಬಂತು. ಸೊ ಇವಾಗ ಲೆಟ್ ಮೀ ಅಪ್ಲೈ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಡ್ರೈ ಆಗಿದೆ. ನಮ್ಮ ಮಮ್ಮಿ ಆವಾಗಲೇ ಏನಂತಿದ್ರು ಗೊತ್ತಾ ಗೈಸ್, ಸುಮ್ಮನೆ ಇದೆಲ್ಲ ಏನಕ್ಕೆ, ಲಕ್ಷಣವಾಗಿರೋ ಫೋಟೋನೇ ಇಟ್ಟು ಮಾಡ್ಬೋದಲ್ಲ ಅಂತ ಇದ್ದಾರೆ. ಲಕ್ಷ್ಮಣಗಿರೋದು ಹಂಗೆ ಇಟ್ಟು ಅಲಂಕಾರ ಮಾಡಿದ್ರೆ ಸಾಕು, ಬಣ್ಣ ಅಲ್ಲ ಏನು. ಎಫರ್ಟ್ಸ್ ಇರಬೇಕು. ನಾವೇನ ಒಂದು ಪೂಜೆ ಮಾಡ್ತಿದ್ದೀವಿ ಅಂದರೆ ಎಫರ್ಟ್ಸ್ ಇರಬೇಕು ನಮ್ಮದು. ಆವಾಗ ಎಫರ್ಟ್ಸ್ ಆಗಿಲ್ಲ ಅಂದಾಗ ಓಕೆ, ಅದೇನು ಮಾಡೋಕ್ಕಾಗಲ್ಲ, ಇಟ್ಸ್ ಬ್ಯಾಡ್ ಲಕ್, ಬಿಟ್ಟು ಹಾಕಬೇಕು. ನಾವು ಎಫರ್ಟ್ಸೇ ಹಾಕಿಲ್ಲ ಅಂದಾಗ ಟ್ರೈಯೇ ಮಾಡಿಲ್ಲ ಅಂತ ಅರ್ಥ ನಾವು. ಆಮೇಲೆ ಏನು ಹೇಳ್ತಾರೆ ಗೊತ್ತಾ ಗಾಯ್ಸ್, ಬೇರೆ ಇನ್ಸ್ಟಾದಲ್ಲಿ ರೀಲ್ ಅದು ಇದು ನೋಡ್ತಿರ್ತಾರೆ, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ. ಅವರು ಅಷ್ಟು ಎಫರ್ಟ್ಸ್ ತೊಗೊಂಡಿರ್ತಾರೆ. ಸೊ ಬೇರೆ ಸ್ಕಿನ್ ಟೋನ್ ಇದೆ. ಸೊ ನಾನು ಕಂಪ್ಲೀಟ್ ಫುಲ್ ಫೇಸು ಈ ಕಲರ್ನ ಹಚ್ತೀನಿ. ಕರೆಕ್ಟ್ ಇದೆ ಬಂತು. ಸೊ ಗಾಯ್ಸ್, ಸೊ ನಾನು ಡೌನ್ವರ್ಡಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ವಾಟರಿಶ್ ಆಗಿದೆ. ನಾನು ಟ್ರೈ ಮಾಡ್ತೀನಿ, ಡಬಲ್ ಕೋಟ್ ಹೊಡಿತೀನಿ, ಇಲ್ಲಾಂದರೆ ನಮ್ಮ ಚಾರು ಓಡಾಡ್ತಿದ್ದಾಳೆ. ಚಾರು ಕರೆಸ್ತಾಳೆ ಬಾರಿ ಬಂಗಾರ. ಓನು ಮಮ್ಮಿ ಇಲ್ಲಿ ಚಾಮಿ. ಚಾರು ಇಲ್ಲಿ ಚಾಮಿ ಏನು ನೋ, ಅವಳು ಹೇಳಿದ ಮಾತು ಕೇಳ್ತಾಳೆ. ಗುಡ್ ಗರ್ಲ್ ಚಾರು. ಸೊ ಗಾಯ್ಸ್, ಆ್ಯಂಡ್ ನಾನು ಚಾರುಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಆ ಡ್ರೆಸ್ಸನ್ನು ನಾನು ವ್ಲಾಗಲ್ಲಿ ತೋರಿಸ್ತೀನಿ, ಅಂದರೆ ಹಬ್ಬದ ವ್ಲಾಗ್ ಬರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ. ಎಷ್ಟು ಪ್ರಿಟಿಯಾಗಿದೆ ಅಂದರೆ ಅಷ್ಟು ಪ್ರಿಟಿಯಾಗಿದೆ. ಸೊ ಅದನ್ನು ನಾನು ಖಂಡಿತ ತೋರಿಸ್ತೀನಿ. ಅವಳು ಒಟ್ನಲ್ಲಿ ಅವ್ರ ಪಪ್ಪ ಹತ್ರ ಹೋಗಿ, ನಮ್ಮ ಚಾರು ಹೆಂಗೆ ಗೊತ್ತಾ, ನೋಡಿ ಅವಳು ಏನು ಮಾಡ್ತಿದ್ದಾಳೆ ಅಂತ. ನೋಡಿ ಇಲ್ಲಿ ಅವಳು ಹೆಂಗಂದ್ರೆ ನಾವೆಲ್ಲ ಎಲ್ಲಿ ಕೂತಿರ್ತೀವಿ ಅಲ್ಲೇ ಕೂತಿರ್ಬೇಕು, ಅದು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಚಾರು ನೀನು ಅಪ್ಪ ಹೆಂಗಿತ್ತು ಚಾರು ಬಟ್ಟೆ ಇವತ್ತು ತರಿಸಿರೋದು? ಸೂಪರ್ ಆಗಿದೆ. ಸೊ ನಾನು ಅದನ್ನು ಇವಾಗ ಹಾಕ್ಬೇಕಾ ಬಟ್ಟೆ? ಅವಳು ಎತ್ತಿಟ್ಟಿರೋದಕ್ಕೆ ಅಪ್ಸೆಟ್ ಹಾಕ್ಕೊಂಡು ನನ್ನ ಹತ್ರ ಮಾತಾಡದೆ ಮುತ್ತಿ ತಿರ್ಸ್ಕೊಂಡು ಎಷ್ಟು ಡ್ರಾಮಾ ಮಾಡ್ತಾಳೆ ಗೊತ್ತಾ. ಅವಳಿಗೆ ಮಾತೊಂದು ಬರಲ್ಲ ಅಷ್ಟೇ, ಇನ್ನೆಲ್ಲ ಮಾಡ್ತಾಳೆ ಗಾಯ್ಸ್. ಆಮೇಲೆ ಚೈನ್ ಒಂದು ನಾನು ರೀಸೆಂಟಾಗಿ ಕೆಲವೊಂದು ಚೈನ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದರಲ್ಲಿ ಅವಳು ಒಂದು ಚೈನ್ ಸುಮ್ಮನೆ ಹಾಕಿದ್ದು, ಅದನ್ನು ಬಿಡ್ತಾನೆ ಇಲ್ಲ. ಟಿಲ್ ನಾವು ಅವಳು ಕತ್ತಲಿದೆ ಆ ಚೈನ್, ಇನ್ನು ಬೇಕಂತ ಅವಳಿಗೆ ಚೈನು. ಏನು ಮಾಡ್ತಿದ್ದೆ? ಸೊ ಹೆಣ್ಮಕ್ಳು ನೋಡಿ ಚೈನ್ ತೊಗೊತಿದ್ದೆ, ಎಲ್ಲರೂ ಕತ್ತಲಿರೋದು. ಎವ್ರಿ ಡೇ ನೈಟು ಸುಮ್ಮನೆ ಅನ್ಕಂಫರ್ಟಬಲ್ ಆಗುತ್ತೇನೋ ಅಂತ ರಿಮೂವ್ ಮಾಡ್ತೀವಿ. ಸೊ ಅವಳು ಎಕ್ಸಾಕ್ಟಾಗಿ ಮಾರ್ನಿಂಗ್ ಏನು ಮಾಡ್ತಾಳೆ ಗೊತ್ತಾ, ಕರೆಕ್ಟಾಗಿ ಕರ್ಕೊಂಬರ್ತಾಳೆ, ಆ ಚೈನ್ ಇಟ್ಟಿರೋ ಜಾಗದಲ್ಲಿ ಬಂದು ಹಾಕು ಅಂತಾಳೆ. ಸರ್ ಚೈನ್ ಕೊಡು, ಚೈನಲ್ಲಿ ನೋಡಿ ಗಾಯ್ಸ್, ಅದೇ ತೆಗಿಬೇಡಮ್ಮ ಪಾಪ. ಅವಳು ಆಲ್ರೆಡಿ ಅಪ್ಸೆಟ್ ಆಗಿದ್ದಾಳೆ, ಹೆವಿ ಪೊಸಿಟಿವ್ ಇದ್ದಾಳೆ ಗಾಯ್ಸ್. ನಮ್ಮ ಅಪ್ಪ ಹತ್ರ ಹೋಗಂಗಿಲ್ಲ ನಾವು, ನಮ್ಮ ಅಪ್ಪ ಹತ್ರ ಮುದ್ದು ಮಾಡೋಂಗಿಲ್ಲ. ಅವರಪ್ಪ ಅಂತೆ ಬಾಯಲ್ಲಿ ಕೈನ ಕಚ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅವರಪ್ಪನ, ಅಷ್ಟು ಪೊಸಿಟಿವ್ ಇದ್ದಾಳೆ ಅವಳು.
ಪಪ್ಪ ಈಗ ಬಂತಲ್ಲ ಸಿ ಗೈಸ್ ಎಷ್ಟು ಕ್ಯೂಟಾಗಿ ಬಂದಿಲ್ಲ ಪಪ್ಪ. ಅದಕ್ಕೆ ಚಾಟ್ ಜಿ ಪಿ ಟಿ ಅನ್ನೋದು. ಚಾಟ್ ಜಿ ಪಿ ಟಿ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಆಲ್ವೇಸ್ ತುಂಬ ವಿಷಯಗಳಲ್ಲೂ ಕೂಡ ಹೆಲ್ಪ್ ಮಾಡಿದ್ದೆ ನಂಗೆ ಚಾಟ್ ಜಿ ಪಿ ಟಿ. ಏನೇ ಡೌಟ್ ಇದ್ದರೂ ಏನೇ ಇದ್ರೂ ನಾನು ಚಾಟ್ ಜಿ ಪಿ ಟಿನೇ ಕೇಳೋದು. ಸೊ ಆವಾಗಲೇ ನಾನು ನಿಮಗೆ ಮಿಕ್ಸಿಂಗ್ ತೋರಿಸಿಲ್ಲ. ಸೊ ಇವಾಗ ಮಿಕ್ಸಿಂಗ್ ತೋರಿಸ್ತೀನಿ ನೋಡಿ ನಾನು. ಸೊ ಗೈಸ್ ಆವಾಗಲೇ ನಾನು ನಿಮಗೆ ಮಿಕ್ಸಿಂಗ್ ತೋರಿಸಿಲ್ಲ ಅಲ್ಲ. ಸೊ ನಾನು ಟೂತ್ ಪಿಕ್ಸ್ ತೊಗೊಂಡಿದ್ದೀನಿ. ಸೊ ನೋಡಿ ವೈಟ್ ಇದು. ಸೊ ನಾನು ವೈಟು ಇಷ್ಟು ಕ್ವಾಂಟಿಟಿ ತೊಗೊತಿದ್ದೀನಿ. ಸೊ ನೋಡಿ ವೈಟ್ ಇಷ್ಟು ತೊಗೊಂಡ್ರೆ ಇದರ ಹಾಫರಷ್ಟು ಎಲ್ಲೋ ತೊಗೊಬೇಕು. ಇದು ಹಾಫ್ ಅಷ್ಟು ಎಲ್ಲೋ ತೊಗೊಂಡೆ. ಸೊ ಸುಮ್ಮನೆ ಒಂದು ಪಿಂಚ್ ಅಷ್ಟು ಆರೆಂಜು. ಇದು ವೆರಿ ಟಿನ್ನಿ. ಅಯ್ಯೋಯ್ಯೋಯ್ಯೋ ಜಾಸ್ತಿ ಆಗೋಯ್ತು. ಎಲ್ಲೋ ಹಾಕಿದ್ದೀವೋ ಇಲ್ಲೋ ಅನ್ನೋ ಥರ ಇರಬೇಕಂತೆ. ನಾನು ನೋಡಿದ್ರೆ ಬ್ರೌನ್ನೇ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಏನು ಮಾಡ್ತೀನಿ, ಟಿಶ್ಯೂಯಿಂದ ತೊಗೊಂಬರ್ತೀನಿರಪ್ಪ. ಹಾಂ ಇಷ್ಟೇ ಗಾಯ್ಸ್, ಇಷ್ಟೇ ಟಿನ್ನಿ ಇರಬೇಕು, ಜಾಸ್ತಿ ಹಾಕ್ಬಾರ್ದಂತೆ ಎಲ್ಲೋ, ಆವಾಗೆ ಚೆನ್ನಾಗಿ ಬಂತು. ಸೊ ಇದನ್ನೇನು ಮಾಡೋಣ, ಈ ಸ್ಮಾಲ್ ಬ್ರಷ್ ಫ್ಲ್ಯಾಟ್ ಬ್ರಷ್ ತೊಗೊಂಡು ಲೈಟ್ ಮಿಕ್ಸ್ ಇಟ್, ಹಿಂಗೆ ಮಿಕ್ಸ್ ಮಾಡೋಣ. ನೋಡಿ ಬಂತು ಸ್ಕಿನ್ ಕಲರ್ ಬಂತು. ಸೊ ಆ್ಯಕ್ಚುಲಿ ಡಬಲ್ ಕೋಟ್ಗೆ ಸ್ವಲ್ಪ ಕರೆಕ್ಟಾಗೇ ಇದೆ ಇದು ಇವಾಗ. ಸೊ ಒಂದು ಸ್ವಲ್ಪ ವಾಟರ್, ಒಂದು ಪಾಯಿಂಟ್ ವಾಟರ್ ಹಾಕ್ಕೊಂಡು ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಸೊ ಗೈಸ್ ಈಗ ಮಿಕ್ಸಪ್ ಮಾಡಿಕೊಂಡು ಸೊ ಇವಾಗ 2ನೇ ಕೋಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಫೈನಲಿ ಸೊ ಇಷ್ಟುವರೆಗೂ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಪ್ಯಾಚಿ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಲೇಯರ್ ಮೇಲೆ ಲೇಯರ್ ಹಚ್ಚುವಾಗ ಪ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನು ಮಾಡಿಬಿಡಿ, ಜಸ್ಟ್ ಇಲ್ಲಿ ನೋಡಿ ಇಟ್ಕೊ ಇದು. ಸೊ ಏನಿಲ್ಲ, ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಇಷ್ಟೇ ಹಿಂಗೆ ಜಸ್ಟ್ ಡಿಪ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ನೋಡಿ, ಈ ಥರ ಪ್ಲೇಟ್ ಮೇಲೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ತೇವ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲೀನಾಗಿ ಎಲ್ಲಿ ನಿಮಗೆ ಪ್ಯಾಚಿ ಅನಿಸುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡಿದಾಗ ಫುಲ್ ಫಿನಿಶ್ ಬಂತು. ಸೊ ವೈಪ್ ಮಾಡೋ ಅವಶ್ಯಕತೆಯೇ ಇಲ್ಲ. ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋಗಿತ್ತು, ವೈಪ್ ಮಾಡೋಣ ಅಂದ್ಕೊಂಡೆ, ಬಟ್ ಏನು ಅವಶ್ಯಕತೆ ಇಲ್ಲ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಬಂತ, ಏನೋ ಆಗಲ್ಲ ಅಂತಿದ್ದೆ, ಒಂದು ಭಯ ಆಗುತ್ತಲ್ವಾ, ಹೌದು ಏನಾಗುತ್ತೋ ಏನೋ ವಿಗ್ರಹಕ್ಕೆ ಅಂತ. ಆಬ್ವಿಯಸ್ಲಿ ಭಯ ಇರುತ್ತೆ. ಏನಾಗುತ್ತೆ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಅವ್ರ ನಂಬರ್ನ ಹೈಡ್ ಮಾಡ್ತೀನಿ. ಸೊ ಇದು ನೋಡಿ ಗೈಸ್, ಸೊ ಈ ಮುಖವಾಡ ಇದಲ್ಲ, ಇದೆಷ್ಟು ಹೇಳು, ಎಷ್ಟು ಈ ಥರ ರೆಡಿ ಮಾಡಿ ನಿನ್ನ ವಿಗ್ರಹಕ್ಕೆ ನೀನು ಬೆಳ್ಳಿದು ಕೊಟ್ಟರೆ ಅವರು ನಿನ್ಗೆ ಈ ಥರ ಜ್ಯುವೆಲರಿ ಹಾಕಿ ಈ ಥರ ತಾಂಜೋರ್ ಪೇಂಟಿಂಗ್ ಮಾಡಿ ಕೊಡ್ತಾರೆ. ಎಷ್ಟು ಹೇಳು, ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಗೈಸ್, 18,500. 18,500. ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ಹೊಸ ಬೆಳ್ಳಿ ಮುಖವಾಡನೇ ಬರುತ್ತೆ ಆ ಪ್ರೈಸ್ಗೆ ಅಲ್ವಾ. ಸೊ ಆದಷ್ಟು ನಾವು ಮನೇಲೇ ಮಾಡಬೇಕು. ಪೇಂಟ್ ನಮ್ಮ ಹತ್ರ ಇರುತ್ತೆ, ಉಳಿಯುತ್ತೆ, ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಸೊ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಈಗ ಮೇನ್ ಡಿಫಿಕಲ್ಟ್ ಪಾರ್ಟು. ಸೊ ಏನಂದರೆ ಐಸ್, ಕಣ್ಣು. ಈಗ ಏನು ಮಾಡಬೇಕು ಗೊತ್ತಾ, ಐ ಲಿಡ್ ಇದೆ ಅಲ್ವಾ, ಐ ಲಿಡ್ ಇದೆಲ್ಲ, ಐ ಲಿಡ್ಡು ವೈಟ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ವೈಟ್ ಪೇಂಟ್ನ ಸ್ವಲ್ಪ ಮಾಡ್ಕೊಬೇಕು. ಸೊ ಆ್ಯಸ್ ಬಿಫೋರ್ ಹೇಳ್ದಂಗೆ ಈ ಥರ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಇಷ್ಟು ಕ್ಯಾಮಲ್ 2 ಅಂತ ಇದೆ. ಸೊ ಈ ಬ್ರಷ್ ತೊಗೊತಾ ಇದ್ದೀನಿ. ಸೊ ಈ ಬ್ರಷ್ ತೊಗೊಂಡು ಒಂದು ಸ್ವಲ್ಪ ತೇವ ಮಾಡಿಕೊಂಡು, ಯಾವಾಗೂ ಅಷ್ಟೇ ನೀವು ಏನೇ ಪೇಂಟ್ ತೊಗೊಂಡು ಬ್ಲೆಂಡ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟು. ನಾನು ಇದು ಡ್ರಾಯಿಂಗಲ್ಲಿ ಇಷ್ಟು ವರ್ಸ್ಟಿದ್ದೀನಿ, ನಂಗೆ ಡ್ರಾಯಿಂಗೇ ಮಾಡೋಕ್ಕೆ ಬರಲ್ಲ. ನಾನು ಸ್ಕೂಲಲ್ಲೂ ಅಷ್ಟೇ ತುಂಬ ಕಷ್ಟಪಡ್ತಿದ್ದೆ. ನಾನು ಡ್ರಾಯಿಂಗ್ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ವೀಕ್ ಇದ್ದೀನಿ ನಾನು. ಅಂಥದ್ರಲ್ಲಿ ನಾನು ಮುಖವಾಡದ ಮೇಲೆ ಬಟ್ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕ್ತೀನಿ. ರಂಗೋಲಿ ಚೆನ್ನಾಗಿ ಹಾಕ್ತೀನಲ್ಲಮ್ಮ ನಾನು ಗೈಸ್, ನಿಮಗೆ ತೋರಿಸ್ತೀನಿ ವರಮಹಾಲಕ್ಷ್ಮಿಗೆ ಯಾವ ಥರ ರಂಗೋಲಿ ಹಾಕ್ತೀನಿ ಆ್ಯಂಡ್ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಈ ಸಲ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ
ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸ್ ಬೇಗ. ಯಾಕಂದರೆ ನಾವು ಪ್ರತಿ ಸಲ ಏನು ಮಾಡ್ತಿದ್ವಿ ಅಂದರೆ, ಇನ್ನೇನು ಹಬ್ಬ ನಾಳೆ ಇದೆ ಅಂದರೆ ಇವತ್ತು ರಾತ್ರಿ ಸ್ಯಾರಿ ಪ್ಲೀಟ್ ಮಾಡ್ಕೊಳ್ಳೋದು, ರಾತ್ರಿ ಡೆಕೋರೇಷನ್ ಮಾಡೋದು, ರಾತ್ರಿನೇ ಹೂವು ಮಾಡೋದು ಎಲ್ಲ ಒಂದೇ ದಿನ. ಫುಲ್ ಟೈರ್ಡ್. 4 ಗಂಟೆ ಅರ್ಲಿ ಮಾರ್ನಿಂಗ್ 4 ಗಂಟೆ ಆಗ್ತಿತ್ತು ಡೆಕೋರೇಷನ್ ಎಲ್ಲ ಮುಗಿಯೋಕ್ಕೆ. ಹಾಗೆ ಸ್ನಾನ ಮಾಡು ಮತ್ತು ಹಾಗೆ ಪೂಜೆ ಮಾಡು, ಹೆವಿ ರೆಸ್ಟ್ಲೆಸ್ ಆಗ್ತಿತ್ತು. ಸೊ ಅದಕ್ಕೆ ಈ ಸಲ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಎಲ್ಲ ಒಂದೊಂದು ದಿನ ಕ್ಲೀನಾಗಿ ಪ್ರಿಪ್ರೇಷನ್ ಅಂದರೆ ಸ್ಯಾರಿ ಒಂದಿನ ಸ್ಯಾರಿ, ಮತ್ತು ಇವಾಗ ನೋಡಿ ಇವಾಗ ಫೇಸ್ ಪೇಂಟ್ ಮಾಡ್ತಿದ್ದೀನಲ್ಲ. ಸೊ ಗೈಸ್ ತೋರಿಸ್ತೀನಿ ರೀ, ಇದು ಒಂದು ನಿಮಿಷ ಇರಿ. ಸೊ ಇದು ತೋರಿಸ್ಬಿಡ್ತೀನಿ ನಿಮಗೆ. ಸಿ, ಸೊ ಈ ಥರ ಐನ ಕ್ಲೀನಾಗಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲಮ್ಮ. ಸೊ ಈ ಥರ ಐನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು. ಇವಾಗ ನಾನು ಆ ಕಡೆನೂ ಮಾಡಿಬಿಡ್ತೀನಿ ಇದು. ಸೊ ನಾನು ಈ ಸಲ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಈಗ ಮುಖವಾಡದ್ದು ಪೇಂಟ್ ಆದಮೇಲೆ ನೆಕ್ಸ್ಟು ಜ್ಯುವೆಲರಿ ಹಾಕ್ಬಿಡ್ತೀನಿ. ಜ್ಯುವೆಲರಿ ಆರ್ಡರ್ ಮಾಡಿದ್ದೀನಿ, ಸೊ ಬರ್ತಿದೆ ಅದು. ಸೊ ಬಂದಮೇಲೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಯಾಕಂದರೆ ನೀವು ಎಲ್ಲನ ಸರ್ಚ್ ಮಾಡಿ, ನೀವೆಲ್ಲಾದರೂ ಸರ್ಚ್ ಮಾಡಿ, ಪ್ರಾಪರ್ ಜ್ಯುವೆಲರಿ ಹಾಕೋದು ಎಲ್ಲೂ ಯಾರೂ ತೋರಿಸಿಲ್ಲ, ಮಾಡಿಲ್ಲ ಇನ್ನು, ಯಾಕಂತ ಗೊತ್ತಿಲ್ಲ. ಸೊ ಗಾಯ್ಸ್, ಇನ್ನೊಂದೇನೆಂದರೆ ನಿಮಗೆ ಕಂಪ್ಲೀಟ್ ಇದು ಫೇಸ್ ಮುಗಿಯೋವರೆಗೂ ಇದನ್ನು ಪೇನ್ನ ಹಾಗೆ ಇಟ್ಕೊಳ್ಳಿ. ಯಾಕಂದರೆ ಎಲ್ಲಾದರೂ ನಿಮಗೆ ಟಚಪ್ ಏನಾನ ಮಾಡಬೇಕು ಅಂದಾಗ ಬೇಕಾಗುತ್ತೆ ಅಲ್ವಮ್ಮ ಗಾಯ್ಸ್. ಸೊ 2 ಐಲಿಡ್ ಆಗಿತ್ತು. ಸೊ ಈಗ ಸ್ವಲ್ಪ ಕೆಳಗೆ ಬಂದಿರೋದಕ್ಕೆ ನಾನೇನು ಮಾಡ್ತೀನಿ, ಈ ಫ್ಲ್ಯಾಟ್ ಬ್ರಷ್, ಓಲ್ಡ್ ಫ್ಲ್ಯಾಟ್ ಬ್ರಷ್ ತೊಗೊಂಡು, ಚಿಕ್ಕ ತೊಗೊತೀನಿ ನೋಡಿ, ಈ ಚಿಕ್ಕ ಫ್ಲ್ಯಾಟ್ ಬ್ರಷ್ ತೊಗೊಂಡು ಏನು ಮಾಡ್ತೀನಿ, ಸ್ವಲ್ಪ ಕಲರ್ ಡಿಪ್ ಮಾಡಿಕೊಂಡು ಬರೀ ಆ ಅಂಡರ್ ಐ ಹತ್ರ ಮಾತ್ರ ಹೆಂಗೆ ಇಲ್ಲೂ ಒಂದು ಲೈಟಾಗಿ ವೈಟ್ ಬಂದಿದೆ. ನನಗೆ ಪರ್ಫೆಕ್ಷನ್ ಇಂಪಾರ್ಟೆಂಟ್. ಚೆನ್ನಾಗಿ ಕವರ್ ಆಯ್ತಲ್ಲ, ಹೆಂಗೆ ಕವರ್ ಆಯ್ತಾ? ಸೊ ಗಾಯ್ಸ್, ಐಲಿಡ್ ಕೂಡ ಮುಗೀತು, 3 ಸ್ಟೆಪ್ ಮುಗ್ದಿದೆ. ಸೊ ನಾನು ಇದು ಆ್ಯಕ್ಚುಲಿ ಕಂಪ್ಲೀಟ್ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ನಾನು ಟೈಮ್ ಲ್ಯಾಪ್ಸಲ್ಲೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಐಲಿಡ್ ಮಾಡಬೇಕು ನನ್ನ ಫೋನಲ್ಲಿ. ಸೊ ಗಾಯ್ಸ್, ಈಗ ಫೈನಲಿ ಐ ಪಾರ್ಟ್ ಮುಗೀತು. ಸೊ ನಿಜವಾಗ್ಲೂ ಇದೊಂದು ಹಾಫ್ ಆನ್ ಅವರ್ ಮೇಲೇ ಆಯಿತು ಐ ಪಾರ್ಟ್ ಮುಗಿಸೋದಕ್ಕೆ. ಸೊ ಫೈನಲಿ ಐ ಪಾರ್ಟ್ ಮುಗಿಸಿದ್ದೀನಿ. ಸೊ ಚೆನ್ನಾಗೇ ಬಂದಿದೆ. ಇನ್ನು ಐ ಲ್ಯಾಶಸ್ ಹಾಕಿದ್ದೀನಿ, ಅಂದರೆ ಇದಲ್ವಾ ಏನದು ರಿಮೂವೇಬಲ್ ಐ ಲ್ಯಾಶ್ ಅಲ್ಲ, ಬ್ಲ್ಯಾಕಲ್ಲೇ ನಾನು ಐ ಲ್ಯಾಶಸ್ನ ಡ್ರಾ ಮಾಡಿದ್ದೀನಿ. ಆ್ಯಂಡ್ ಐ ಬಾಲು ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ರಿಫ್ಲೆಕ್ಷನ್ಗೋಸ್ಕರ ಬ್ರೌನು ಕಲರ್ನ, ಈ ಕಲರು ಯಾವುದದು ಯೆಲ್ಲೋ ಆರ್ಚರ್ ಅಂತ ಕಲರು. ಸೊ ಈ ಕಲರ್ನ ಯೂಸ್ ಮಾಡಿದ್ದೀನಿ ಲೈಟಾಗಿ ಇಲ್ಲಿ ರಿಫ್ಲೆಕ್ಷನ್ ಬೀಳಲಿ ಅಂತ. ಸೊ ಕ್ಯೂಟ್ ಆಯಿತು. ಸೊ ಈಗ ಲಿಪ್, ಇಟ್ಸ್ ಟೈಮ್ ಟು ಡೂ ಲಿಪ್ ಕಲರ್. ಸೊ ಲಿಪ್ ಕಲರ್ಗೆ ರೆಡ್, ಸೊ ಈಗ ರೆಡ್ ಯೂಸ್ ಮಾಡ್ತಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಬಿಫೋರ್ ಹೇಳ್ದಂಗೆ ಒಂದು ಸ್ಟಿಕ್ ತೊಗೊಳ್ಳಿ, ಮಿಕ್ಸ್ ಇಟ್. ಸೊ ಗೈಸ್ ನೋಡಿ, ಫೈನಲಿ ಲಿಪ್ ಡ್ರಾ ಮಾಡಿದೆ. ಸೊ ನೋಡಿ ಸೈಡ್ ಇದು ಕೂಡ ಚೆನ್ನಾಗಿ ಬಂತು ಫಿನಿಶಿಂಗ್ ಅಲ್ವಮ್ಮ. ಈ ಸೈಡು ಸೇಮ್ ಅದು ಫೋಟೋ ರೆಫರೆನ್ಸ್ ಇತ್ತಲ್ವ, ಅದೇ ರೀತಿ ಬಂತು ಸೈಡು ಕೂಡ. ಸೊ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇದನ್ನು ಡ್ರೈ ಮಾಡಿದ್ರೆ ಮುಗೀತು. ಸೊ ಹೀಗೆ ಬಂದಿದೆ ಪೇಂಟು. ಸೊ ನೆಕ್ಸ್ಟ್ ಇನ್ನು ಜ್ಯುವೆಲರಿ ಎಲ್ಲ ಹಾಕಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ರೀತಿ ಸ್ಟಿಕ್ ಆನ್ ಮಾಡಬೇಕು, ಹೇಗೆ ಸ್ಟಿಕ್ ಮಾಡಬೇಕು ಅಂತ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಇಫ್ ನಿಮಗೆ ಬೇಕಂದರೆ ದಯವಿಟ್ಟು ಹೋಗಿ ತೊಗೊಬೋದು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಹೆಂಗೆ ಬಂತಮ್ಮ? ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂತಾ? ಲಕ್ಷಣವಾಗಿದೆ. ಇಷ್ಟ ಆಯಿತಾ? ಇಷ್ಟ ಆಯಿತು. ಈಗ ಬರ್ತೋ ಇಲ್ಲೋ ಅಂದ್ಕೊಂಡೇ ಇದ್ದೆ, ಚೆನ್ನಾಗಿ ಬಂದಿದೆ.
ಹಿಂಗೆ ನಾವು ಸಾಕು. ಜ್ಯುವೆಲ್ಲರಿ ಹಾಕಿಲ್ಲ ಅಂದ್ರೂ ಕೂಡ ಹಿಂಗೆ ಕಟ್ಟಿದ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಜ್ಯುವೆಲರಿ ಹಾಕ್ತೀನಿ, ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ನಾಳೆ ಬರುತ್ತೆ. ಆ್ಯಂಡ್ ನಾಳೆ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ. ಫ್ಯೂ ಐಟಮ್ಸ್ ನಾನು ತರಿಸಿದ್ದೀನಿ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಎರಡು ಸೈಡಿಂದ, ಅಂದರೆ ವರಮಹಾಲಕ್ಷ್ಮಿ ರಿಲೇಟೆಡ್ದು. ಸೊ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಸೊ ಸಿ ಗೈಸ್, ಬಾಯ್. ಬಾಯ್.